पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे दुर्वादिध्वंतरवये वैष्णवेन्दीवरेन्दवे श्री राघवेन्द्र गुरवे नमो अत्यंत दयालवे। ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಹೀಗಾಗಿ ಆಚಾರ್ಯರು ಕೂಡ ಹೇಳ್ತಾರೆ ತಾತ್ಪರ್ಯ ನಿರ್ಣಯ ಗ್ರಂಥದಲ್ಲಿ, ನಿರ್ಣಯ ಯೈವ ಯತ್ರೋಕ್ತಂ ಬ್ರಹ್ಮಸೂತ್ರಂತು ವಿಷ್ಣುನಾ. ಭಗವಂತನ ಸರ್ವೋತ್ತಮತ್ವ ನಿರ್ಧಾರ ಮಾಡೋದಕ್ಕೋಸ್ಕರವೇ ಆ ಭಗವಂತ ಬ್ರಹ್ಮಸೂತ್ರಗಳನ್ನ ರಚನೆ ಮಾಡಿದ್ದಾರೆ. ಈ ಕಾರಣದಿಂದಲೇ ತಸ್ಮಾತ್ ಸೂತ್ರಾರ್ಥಮಾಗೃಹ್ಯ ಕರ್ತವ್ಯಾ ಸರ್ವ ನಿರ್ಣಯಾಃ. ಹೀಗಾಗಿ ಸೂತ್ರಗಳ ಅರ್ಥಕ್ಕೆ ಅನುಗುಣವಾಗಿಯೇ ಇತರ ಶಾಸ್ತ್ರಗಳ ವ್ಯಾಖ್ಯಾನವನ್ನು ನಾವು ಮಾಡಬೇಕು ಹೊರತು ತಮಗೆ ತೋಚಿದಂತೆ ಯಾವತ್ತೂ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟೇ ಅಲ್ಲ, ಯಥಾರ್ಥ ವಚನಾನಾಂಚ ಮೋಹಾರ್ಥಾನಾಂಚ ಸಂಶಯಂ ಅಪನೇತುಂ ಹಿ ಭಗವಾನ್ ಬ್ರಹ್ಮಸೂತ್ರಮಚೀಕೃಪದ. ಯಥಾರ್ಥ ವಚನಾನಾಂಚ, ಯಥಾರ್ಥ ವಾಕ್ಯಗಳಿಗೆ ಬೆಲೆ, ಮೋಹಜನಕವಾದಂತಹ ವಾಕ್ಯಗಳಿಗೆ ಅವುಗಳನ್ನ ಪರಿತ್ಯಾಗ ಮಾಡ್ತಕ್ಕಂಥದ್ದು. ಇದೆಲ್ಲವೂ ಕೂಡ ಯಾವಾಗ ಸಾಧ್ಯ ಆಗತ್ತೆ ಅಂದ್ರೆ ತಾವು ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಿದ್ರೆ ಮಾತ್ರ. ಹಾಗಾದ್ರೆ ಇಷ್ಟೆಲ್ಲಾ ದರ್ಶನಗಳ ಅವಲೋಕನದಿಂದ ನಮಗೆ ತಿಳಿದು ಬರುವಂತ ಸಂಗತಿ ಏನಪ್ಪಾ ಅಂತ ಹೇಳಿದ್ರೆ, ವ್ಯಾಸರ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ಅವರ ಸೂತ್ರಗಳಿಗೆ ವ್ಯಾಖ್ಯಾನವನ್ನು ಬರೆದಂತ ಯಾವ ಅನೇಕ ಜನ ಮಹನೀಯರು ಇದ್ದಾರೆ, ಅವರ ಪ್ರಾಬಲ್ಯವೇ ಜಾಸ್ತಿ ಆಗ್ಬಿಡುತ್ತೆ. ಅಷ್ಟೇ ಅಲ್ಲ, ಇದು ಹೆಂಗೆ ಅನ್ನೋದನ್ನು ಒಂದು ದೃಷ್ಟಾಂತ ಪೂರ್ವಕವಾಗಿ ಹೇಳ್ತಾರೆ. ಮೂಷಿಕಾಣಾಂ ಭಕ್ಷಣ ರಕ್ಷಾಭಾವಾತ್ ಮೂಷಿಕಾಣಾಂ ಭಕ್ಷಣ ಅಂತ ಈ ರೀತಿಯಾಗಿ ಹೇಳ್ತಾ ಇದೆ. ಇಲಿಗಳು ಹಗ್ಗವನ್ನ ಕಚ್ಚಿ ಕಚ್ಚಿ ಅದನ್ನ ತಿನ್ನತ್ತೆ. ಈ ಕಚ್ಚಿ ಕಚ್ಚಿ ತಿಂದಾಗ ಆ ಪುಸ್ತಕಕ್ಕೆ ಕಟ್ಟಿದ ಹಗ್ಗ ಯಾವ ರೀತಿ ಅತ್ಯಂತ ವ್ಯರ್ಥವಾಗಿ ಹೋಗುತ್ತೋ ಅದರಂತೆ ಮಾಯಾವಾದಿ ಬ್ರಹ್ಮವದ, ಮಾಯಾವಾದಿಗಳು ಒಪ್ಪುವಂತಹ ಯಾವ ಬ್ರಹ್ಮನಿದ್ದಾರೆ ಆ ಬ್ರಹ್ಮನಿಗೆ ತಕ್ಕಂತೆಯೇ ಏನಾಗಿದೆ ಅಂತ ಹೇಳಿದ್ರೆ ವೇದಾಂತ ಪುಸ್ತಕಗಳಿಗೆ ಅನರ್ಥ ಬರುತ್ತೆ, ಅನರ್ಥ ಉಂಟಾಗತ್ತೆ. ಯಾಕೆ ಅಂದ್ರೆ ಆ ವೇದಾಂತ ನ್ಯಾಯಗಳು ಮಾರ್ಗದರ್ಶಕರಿಲ್ಲದೆ ಮಾರ್ಗಭ್ರಷ್ಟ ಆಗ್ತವೆ. ಪುಸ್ತಕಗಳು ಯಾರೂ ಕೂಡ ರಕ್ಷಕರಿಲ್ಲದೆ ಹುಳು ಹುಪ್ಪಡಿಗಳು ಎಲ್ಲವೂ ಕೂಡ ತಿಂದು ಆ ಪುಸ್ತಕವನ್ನ ಹಾಳು ಮಾಡ್ತವೆ. ಇಷ್ಟೆಲ್ಲಾ ಅನರ್ಥಗಳು ಉಂಟಾಗ್ತಾ ಇದೆ. ಆದ್ರೂ ಕೂಡ ನಿಮಗೆ ಸಂಸಾರದಲ್ಲಿ ವ್ಯಾಮೋಹ ಅದೆಷ್ಟರ ಮಟ್ಟಿಗೆ ಇದೆ. ಅದರಿಂದ ನಾವು ಹೇಳ್ತೇವೆ, ಇದೆಲ್ಲವನ್ನೂ ಕೂಡ ಪರಿತ್ಯಾಗ ಮಾಡಿ ನೀವು ಅವಶ್ಯವಾಗಿ ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಿ. ಆಗ ನಾನು ಪೂರ್ಣ ಸನ್ನಿಹಿತಳಾಗ್ತೇನೆ. ಆ ಪೂರ್ಣ ಸನ್ನಿಧಾನದಿಂದ ಮಧ್ವಾಚಾರ್ಯರ ಸಿದ್ಧಾಂತವನ್ನ ಜಗತ್ತಿನೆಲ್ಲೆಡೆ ಪ್ರಚಾರ ಮಾಡ್ತಕ್ಕಂಥ ಒಂದು ಕೆಲಸಕ್ಕೆ ನಾವು ಇವತ್ತಿನ ದಿನ ಪ್ರವೃತ್ತರಾಗೋಣ ಅಂತ ಹೇಳ್ತಾ ಇದ್ದೀವಿ. ಅಷ್ಟೇ ಅಲ್ಲ, ಇನ್ನು ಏನೇನ್ ತೊಂದರೆ ಆಗತ್ತೆ ಅನ್ನೋದನ್ನ ಆ ವಿದ್ಯಾ ಲಕ್ಷ್ಮಿ ಹೇಳ್ತಾ ಇದ್ದಾಳೆ. ಆದ್ಯೇ ತಂತ್ರೇ ಪ್ರಕ್ರಿಯಾಯಾಂ ವಿಚಾರಸ್ತತ್ರೈವ ಸ್ಯಾತ್ ಕರ್ಮಾಣಾಂ ನಿರ್ಣಯೋಪಿ ಕಿಂಚಾತ್ರೈವ ನ್ಯಾಯಪೂರ್ವಾಂ ಸುಧಾಖ್ಯಾಂ ಭಾಷ್ಯಾರಂಭಂ ಶಾಬ್ದಿಕಾ ಏವ ಕುರ್ಯುಃ.
ಋಷಿಗಳು ಅನೇಕ ಶಾಸ್ತ್ರಗಳನ್ನು ಇವತ್ತಿನ ದಿನ ಪ್ರಪಂಚಕ್ಕೆ ರಚನೆಯನ್ನ ಮಾಡಿಕೊಟ್ಟಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಯಜ್ಞ ಯಾಗಾದಿಗಳಿಗೆ ಸಂಬಂಧಪಟ್ಟಂತಹ ಒಂದು ಪ್ರಕ್ರಿಯೆ ಈ ಮೀಮಾಂಸಾ ಪ್ರಕ್ರಿಯೆ, ಮೀಮಾಂಸಾ ಶಾಸ್ತ್ರವನ್ನ ರಚನೆ ಮಾಡಿಕೊಟ್ಟಿದ್ದಾರೆ. ಆ ಮೀಮಾಂಸಾ ಶಾಸ್ತ್ರದಲ್ಲಿ ಹೆಚ್ಚಾಗಿ ಏನು ಪ್ರತಿಪಾದಿತವಾಗತ್ತೆ? ಕರ್ಮಗಳೇ ಪ್ರಧಾನವಾದುದು. ಆ ಕರ್ಮವನ್ನ ಮಾಡಿ ಫಲವನ್ನ ಪಡೆದುಕೊಳ್ಳೋದೇ ಅತ್ಯಂತ ಮುಖ್ಯವಾದುದು. ಹೀಗಾಗಿ ಆ ಮೀಮಾಂಸಕರು ಕರ್ಮಕ್ಕೆ ಯಜ್ಞ ಯಾಗಾದಿಗಳಿಗೆ ಕೊಟ್ಟಷ್ಟು ಪ್ರಾಧಾನ್ಯತೆ ಜಗತ್ತಿನಲ್ಲಿ ಯಾರೂ ಕೂಡ ಆ ಯಜ್ಞ ಯಾಗಾದಿಗಳ ಪ್ರಕ್ರಿಯೆಗೆ ಕೊಟ್ಟಿಲ್ಲ. ಆದರೆ ಏನಾಗಬೇಕು? ನೀವು ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡದೆ ಹೋದರೆ ಅವಾಗ ಏನಾಗತ್ತೆ ಅಂದ್ರೆ ಈ ಎಲ್ಲ ಗ್ರಂಥಗಳಿಗೂ ಕೂಡ ಉಪದೇಶ ಮಾಡತಕ್ಕಂಥವ್ರು ಇಲ್ಲ. ಆದ್ದರಿಂದ ಅವರೆಲ್ಲರೂ ಕೂಡ ಏನ್ ಮಾಡ್ತಾರೆ? ಮೇಲ್ನೋಟಕ್ಕೆ ಯಾವ ಅರ್ಥ ತೋರತ್ತೋ ಆ ಅರ್ಥವೇ ನಿಜವಾದದ್ದು. ಒಂದು ಕಡೆ ಗಾದೆ ಮಾತು ಬರುತ್ತೆ, ನದಿ ಜಲಂ ಕೇಶವ ನಾರಿಕೇತು ನಗಾತ್ಮಯೋ ನಾಮ ನಗಾರಿಸೂನು. ಮೇಲ್ನೋಟಕ್ಕೆ ಏನಿದು ನೀರು, ಅದು ಇದು ಅಂತೆಲ್ಲ ಹೇಳ್ತಾರೆ. ಆದರೆ ಶಾಸ್ತ್ರ ಹೇಳುತ್ತೆ ಮೇಲ್ನೋಟಕ್ಕೆ ತೋರುವ ಅರ್ಥಗಳೇ ಆ ಮಂತ್ರಗಳಿಗೆ ಅರ್ಥ ಅಲ್ಲ. ನದಿ ಅಲ್ಲ, ಜಲ ಅಲ್ಲ, ನದಿ ಜ. ಎಲೈ ಭೀಷ್ಮಾಚಾರ್ಯರೇ, ಲಂಕಾಪಟ್ಟಣದ ಒಡೆಯನಾದ ಯಾವ ರಾವಣನಿದ್ದಾನೆ, ಆ ರಾವಣನ ಶತ್ರುವಾದಂತ ಹನುಮಂತ ಯಾರಿದ್ದಾನೆ, ಆ ಹನುಮಂತ ನನ್ನ ಧ್ವಜದ ಮೇಲೆ ಕುಳಿತುಕೊಂಡಿದ್ದಾನೆ ಅಂತ ಹೇಳುವ ಉದ್ದೇಶ. ಈ ಕಾರಣದಿಂದ ಆ ಮೀಮಾಂಸಕರು ಏನೇ ನಿರ್ಣಯ ಮಾಡಿದರೂ ಕೂಡ ಕರ್ಮ ಮೀಮಾಂಸಾ ಬ್ರಹ್ಮ ಮೀಮಾಂಸಾ, ಕರ್ಮ ಮೀಮಾಂಸಾದಲ್ಲಿ ಯಾವುದನ್ನೂ ಕೂಡ ಇದನ್ನಿತ್ತಂ ಅಂತ ತೀರ್ಮಾನ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಈ ಕಾರಣದಿಂದ ಅವಶ್ಯವಾಗಿ ಪ್ರತಿಯೊಬ್ಬ ಬ್ರಾಹ್ಮಣನು ಕೂಡ ಬ್ರಹ್ಮ ಮೀಮಾಂಸಾ ಶಾಸ್ತ್ರಗಳ ಅಧ್ಯಯನವನ್ನ ನಡೆಸಲೇಬೇಕು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಈ ಎಲ್ಲ ಶಾಸ್ತ್ರಗಳನ್ನ ಬರೆದಂಥ ಯಾವ ಜ್ಞಾನಿಗಳು ಇದ್ದಾರೆ, ಅನ್ಯಾರ್ಥಂತು ಜೈಮಿನಿಹಿ ಸಾಕ್ಷಾದಪ್ಯ ವಿರೋಧಂ ಜೈಮಿನಿಹಿ. ಜೈಮಿನಿ ಮಹರ್ಷಿಗಳು, ಶಾಬರ ಮೊದಲಾಗಿರ್ತಕ್ಕಂಥ ದೊಡ್ಡ ದೊಡ್ಡ ಋಷಿಗಳು, ಇವರೆಲ್ಲರೂ ಕೂಡ ವ್ಯಾಸರ ಅಭಿಪ್ರಾಯಕ್ಕೆ ವಿರುದ್ಧವಾದ ಅಭಿಪ್ರಾಯವನ್ನ ಯಾವತ್ತೂ ಕೂಡ ವ್ಯಕ್ತಪಡಿಸಲಿಕ್ಕೆ ಹೋಗುವಂಥವರಲ್ಲ. ಹೊರತು ವ್ಯಾಸರ ಅಭಿಪ್ರಾಯಕ್ಕೆ ಅನುಗುಣವಾಗಿಯೇ ಅವರೆಲ್ಲರೂ ಕೂಡ ಸಚ್ಚಾಸ್ತ್ರಗಳ ಅಧ್ಯಯನವನ್ನ, ಸಚ್ಚಾಸ್ತ್ರ ಗ್ರಂಥಗಳ ನಿರ್ಮಾಣವನ್ನ ಮಾಡಲಿಕ್ಕೆ ಅವರೆಲ್ಲರೂ ಕೂಡ ಪ್ರಯತ್ನವನ್ನ ಪಟ್ಟಿರ್ತಾರೆ. ಇದೆಲ್ಲ ಹೆಂಗಿದೆ ಅಂತ ಹೇಳಿದ್ರೆ ಒಂದು ಶ್ಲೋಕವನ್ನ ಉದಾಹರಣೆಯನ್ನ ಕೊಡ್ತಾ ಇದ್ದಾರೆ. ವ್ಯಾಸಚಿತ್ತ ಸ್ಥಿತಾಕಾಶ ಅವಚ್ಛಿನ್ನಾನಿ ಕಾನಿಚಿತ್ ಅನ್ಯೇ ವ್ಯವಹರಂತೇತಾನ್ ಊರೀಕೃತ್ಯ ಗ್ರಹಾಧಿಪತ. ಇಡೀ ಪ್ರಪಂಚ ಅತ್ಯಂತ ವಿಶಾಲವಾದಂತಹ ಪ್ರಪಂಚ. ಇಂಥ ಪ್ರಪಂಚದಲ್ಲಿ ಇರತಕ್ಕಂಥ ಪ್ರತಿಯೊಬ್ಬ ಪುರುಷನು ಕೂಡ ಏನ್ ಮಾಡ್ತಾನೆ ಅಂದ್ರೆ, ಆಕಾಶ ಇರುತ್ತೆ, ಆ ಆಕಾಶದಲ್ಲಿ ಒಂದು ಪುಟ್ಟ ಮನೆ ನಿರ್ಮಾಣ ಮಾಡಿಕೊಂಡ್ರೆ ಈ ಜಾಗ ನನ್ನದು ಅಂತ ಯಾವ ರೀತಿಯಾಗಿ ಅವನು ವ್ಯವಹರಿಸ್ತಾನೋ ಅದೇ ರೀತಿಯಾಗಿ ಈ ಭಗವಂತನ ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡಲಿಕ್ಕೆ ಇರತಕ್ಕಂಥ ವಾಕ್ಯಗಳೇ ಸಕಲ ವಾಕ್ಯಗಳು. ಹಾಗಾದ್ರೆ ಆಪಾತತಃ ಮೇಲ್ನೋಟಕ್ಕೆ ಬೇರೆ ಅರ್ಥ ತೋರಿದರೂ ಕೂಡ ನಿಜವಾದ ಅರ್ಥ ಆ ವೇದ ಮಂತ್ರಗಳಿಗೆ, ಅತ್ಯಂತ ಯಜ್ಞ ಯಾಗಾದಿಗಳ ಪ್ರಕ್ರಿಯೆ, ಅತ್ಯಂತ ಪ್ರಾಚೀನ ಕಾಲದಲ್ಲಿ ಮಾಡತಕ್ಕಂತಹ ಯಜ್ಞ ಯಾಗಾದಿ ಪ್ರಕ್ರಿಯೆಗಳೆಲ್ಲವೂ ಕೂಡ ಆ ಪೂರ್ವ ಮೀಮಾಂಸಾ ಗ್ರಂಥದಲ್ಲಿ ಇದ್ದಾವೆ. ಅಷ್ಟೇ ಅಲ್ಲ, ಆದ್ರೆ ಇವರೆಲ್ಲರೂ ಕೂಡ ಏನ್ ಮಾಡ್ತಾರೆ ಅಂದ್ರೆ ಯಾಗಾದಿ ಕರ್ಮಗಳ ನಿರ್ಣಯ ಇವೆಲ್ಲ ಎಲ್ಲಾಗಬೇಕು, ಮುಖ್ಯವಾಗಿ ವೇದಾಂತ ಶಾಸ್ತ್ರದಲ್ಲಿ ಆಗಬೇಕು. ಆದ್ರೆ ನೀವು ಸನ್ಯಾಸವನ್ನ ಸ್ವೀಕಾರ ಮಾಡದಿದ್ದರೆ ಈ ಯಾಗಾದಿ ಕರ್ಮಗಳ ನಿರ್ಣಯ ಯಾವತ್ತೂ ಕೂಡ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಕೆಲವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಒಬ್ಬೊಬ್ರು ಒಂದೊಂದು ಶಾಸ್ತ್ರದಲ್ಲಿ ಪ್ರಾವೀಣ್ಯವನ್ನು ಸಂಪಾದನೆ ಮಾಡಿರ್ತಾರೆ.
ಅದಕ್ಕೋಸ್ಕರನೇ ಹೇಳ್ತಾರೆ, ತಾರ್ಕಿಕ ಘಟಪಟೇತಿ ರಟೇಯುಹು ಶಾಬ್ದಿಕ ಖಪ ಛಟೇತಿ ಛಟೇಯುಹು ಮಾದೃಶಂತು ಸತತಂ ರಮಣೀಯೌ ಚಂದ್ರ ಚೂಡ ಚರಣೌ ರಮಣೀಯೌ ಅಂತ ಈ ರೀತಿಯಾಗಿ ಹೇಳ್ತಾರೆ. ಏನಂತ? ತಾರ್ಕಿಕರೆಲ್ಲರೂ ಕೂಡ ಬರೀ ಘಟಪಟ, ವೈಯಾಕರಣರೆಲ್ಲರೂ ಕೂಡ ಬರೀ ಶಬ್ದಗಳ ನಿಷ್ಪತ್ತಿ, ಧಾತುಗಳ ನಿಷ್ಪತ್ತಿಯನ್ನ ತೋರಿಸಿ ಏನೇನೋ ಮಾಡ್ತಾರೆ. ಇವರೇ ಗಲಾಟೆ ಮಾಡ್ಕೋತಾರೆ. ನಿಜವಾದ ತತ್ವ ಏನು ಅನ್ನೋದನ್ನ ಅವರು ಯಾರು ಕೂಡ ವಿಚಾರವನ್ನೇ ಮಾಡೋದಿಲ್ಲ. ಹೀಗಾಗಿ ಈ ಶಬ್ದ ತಪ್ಪು, ಈ ಶಬ್ದ ಸರಿ ಅನ್ನುವಂತಹ ಜ್ಞಾನವನ್ನ ಕೋಶದ ಮೂಲಕ ಪಡೆದರೂ ಕೂಡ ನೀವು ಸನ್ಯಾಸವನ್ನ ತೆಗೆದುಕೊಳ್ಳದೆ ಹೋದ್ರೆ ಏನಾಗುತ್ತೆ? ಯಾರೋ ಒಬ್ಬ ಅರ್ಧಮರ್ಧ ಓದಿಕೊಂಡಿರ್ತಕ್ಕಂತಹ ವೈಯಾಕರಣಿ ಅವನು ನ್ಯಾಯಸುಧಾ ಗ್ರಂಥದ ಅಧ್ಯಯನದಲ್ಲಿ, ಚಂದ್ರಿಕಾ, ನ್ಯಾಯಾಮೃತ ಮೊದಲಾದ ಗ್ರಂಥಗಳ ಅಧ್ಯಯನದಲ್ಲಿ ಏನೂ ಕೂಡ ಗೊತ್ತಾಗದಿದ್ದರೂ ಅವನು ಪ್ರವೃತ್ತಿ ಮಾಡ್ತಾ ಇರಬೇಕಾಗಿತ್ತು. ಅಷ್ಟೇ ಅಲ್ಲ, ಮಧ್ವಾಚಾರ್ಯರು ಬರೆದ ಯಾವ ಭಾಷ್ಯಗಳು ಇದ್ದಾವೆ ಆ ಭಾಷ್ಯಗಳ ಅರ್ಥ ಆಗಬೇಕು ಅಂತ ಹೇಳಿದ್ರೇನೆ ನಮಗೆ ಅನೇಕ ತರಹದ ಶಾಸ್ತ್ರ ಗ್ರಂಥಗಳಲ್ಲಿ ಬರತಕ್ಕಂಥ ಅನೇಕ ನ್ಯಾಯಗಳ ರಹಸ್ಯ ನಮಗೆ ಗೊತ್ತಿರಬೇಕು. ಆದರೆ ಇವತ್ತಿನ ದಿನ ಇಷ್ಟೆಲ್ಲ ಸವಲತ್ತನ್ನು ನೀವು ಏನಾದ್ರೂ ಕೂಡ ಕೊಟ್ರೆ ಯಾವ ಪೂರ್ವ ಸಿದ್ಧತೆಯೂ ಕೂಡ ಇಲ್ಲದೆ ಇರುವಂತೆ ಅವರು ಸುಮ್ಮನೆ ಓದ್ಲಿಕ್ಕೆ ಪ್ರವೃತ್ತಿಯನ್ನು ಮಾಡಿಬಿಡ್ತಾರೆ. ಅಷ್ಟೇ ಅಲ್ಲ, ಶಾಸ್ತ್ರ ಗ್ರಂಥಗಳ ಅಧ್ಯಯನವನ್ನ ಮಾಡಬೇಕಾದರೆ ಇದಂ ಪ್ರಮಾಣಂ, ಇದಂ ಅಪ್ರಮಾಣಂ, ಇದಂ ಸಮೀಚೀನಂ, ಇದಂ ಅಸಮೀಚೀನಂ ಅನ್ನುವಂತಹ ಯಥಾರ್ಥ ಅಯಥಾರ್ಥಗಳ ಜ್ಞಾನ ಅತ್ಯವಶ್ಯವಾಗಿ ಪ್ರತಿಯೊಬ್ಬ ಶಾಸ್ತ್ರಾಧ್ಯೇತೃವಿಗೂ ಕೂಡ ಬೇಕಾದದ್ದೇ. ಆದರೆ ಯಾರಿಗೆ ಪ್ರಮಾಣಗಳ ವಿವೇಕವೇ ಇಲ್ಲ, ಪದಾರ್ಥಗಳ ವಿವೇಕವೇ ಇಲ್ಲವೋ, ಕೇವಲ ನ್ಯಾಯ ಸಿದ್ಧಾಂತದಲ್ಲಿ ಹೇಳಿದಂತೆ ಸಪ್ತ ಪದಾರ್ಥಗಳು 9 ದ್ರವ್ಯಗಳನ್ನೇ ಅಂಗೀಕಾರ ಮಾಡಿಕೊಂಡು ಹೋದರೆ ತಾನೇ ಆಗಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರ ಹೇಳ್ತಾರೆ, ದ್ವೈತ ಸಿದ್ಧಾಂತದಲ್ಲಿ ಕೇವಲ 7 ಪದಾರ್ಥಗಳು ಮಾತ್ರ ಅಲ್ಲ, ಒಟ್ಟು 20 ಪದಾರ್ಥಗಳು ಇದ್ದಾವೆ ಅನ್ನೋದನ್ನ ನಿರೂಪಣೆ ಮಾಡ್ತಾರೆ. ಹೀಗಾಗಿ ಈ ಶಿಷ್ಯ ಪರಂಪರೆಗೆ ಅತ್ಯಂತ ಸಮೀಚೀನವಾದ ಶಾಸ್ತ್ರದಲ್ಲಿ ಇದಮಿತ್ತಂ ಅಂತ ತೀರ್ಮಾನ ಮಾಡತಕ್ಕಂಥ ಸಾಮರ್ಥ್ಯ ಇರುವಂಥವರು ಕೇವಲ ನೀವು ಮಾತ್ರ ಹೊರತು ಇನ್ನಾರಿಗೂ ಕೂಡ ಇಂತಹ ಸಾಮರ್ಥ್ಯ ಬರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಶಾಸ್ತ್ರ ಪರಂಪರೆ, ಅಧ್ಯಯನ ಪರಂಪರೆ ಇವೆಲ್ಲವೂ ಕೂಡ ಲೋಪ ಆಗಿ ಯಾರ ಕೈಗೆ ಶಾಸ್ತ್ರ ಸಿಗಬಾರದು ಅವರು ಶಾಸ್ತ್ರಾಧ್ಯಯನವನ್ನ ಮಾಡಿ ಅವರೇ ಉಪದೇಶಕರಾಗುವಂತಹ ಕಾಲವೂ ಕೂಡ ಬಂದು ಬಿಡತ್ತೆ. ಆದ್ದರಿಂದ ಆಲೋಚನೆಯನ್ನ ಮಾಡಿ ವೆಂಕಟನಾಥರೇ, ಇಂಥ ಅಜ್ಞಾನಿಗಳ ಸಮೀಪಕ್ಕೆ ಹೋಗಿ ನಾನು ವಾಸವನ್ನ ಮಾಡಬೇಕೋ ಅಥವಾ ವಿದ್ಯಾವಂತರಾದ, ಆಚಾರವಂತರಾದ, ಕರ್ಮಠರಾದ ನಿಮ್ಮಲ್ಲಿ ನಾನು ವಾಸವನ್ನ ಮಾಡಬೇಕು. ಆಗ ನಾನು ವಾಸ ಮಾಡಬೇಕು ಅಂತಾದ್ರೆ ನೀವು ಅವಶ್ಯವಾಗಿ ಸನ್ಯಾಸವನ್ನ ಸ್ವೀಕಾರ ಮಾಡಲೇಬೇಕು ಅಂತ ಹೇಳಿ ಆ ಸರಸ್ವತಿ ದೇವಿ ಅನೇಕ ರೀತಿಯಾಗಿ ಒತ್ತಡವನ್ನು ಹಾಕ್ತಾ ಇದ್ದಾಳಂತೆ ಆ ವೆಂಕಟನಾಥರ ಮೇಲೆ. ಹೀಗಾಗಿ ಯಾರು ಅಜ್ಞಾನಿಗಳೋ, ಯಾರಿಗೆ ಶಾಸ್ತ್ರದ ತಿರುಳೇ ಗೊತ್ತಿಲ್ಲವೋ ಅವರೇ ಇವತ್ತಿನ ದಿನ ಉಪದೇಶಕರಾದರೆ ಇಡೀ ಈ ಜಗತ್ತೆಲ್ಲವೂ ಕೂಡ ಅಜ್ಞಾನದ ಅಂಧಕಾರದಲ್ಲಿ ಮುಳುಗಿ ತೋಳಲಾಡಬೇಕಾದೀತು. ಆಲೋಚನೆ ಮಾಡಿ ವೆಂಕಟನಾಥರೇ, ನೀವು ಅವಶ್ಯವಾಗಿ ಸನ್ಯಾಸವನ್ನು ಸ್ವೀಕಾರ ಮಾಡಬೇಕು ಅಂತ. ಅಷ್ಟೇ ಅಲ್ಲ, ಇನ್ನೂ ಒಂದು ಅನರ್ಥವನ್ನ ಹೇಳ್ತೇನೆ ಕೇಳಿ ಅಂತ ಹೇಳಿ ಆ ವೆಂಕಟನಾಥರ ಮುಂದೆ ಪ್ರಸ್ತಾವನೆಯನ್ನು ಮಾಡ್ತಾ ಇದ್ದಾಳಂತೆ. ವಕ್ತ್ರೀ ವಿಷ್ಣೋರುತ್ತಮತ್ವಂ ಕಥಾಯ ಭೂಪಾಲಾನಾಂ ಭಾತಿ ವಿದ್ವತ್ಸಭಾಯಾಂ ಶಕ್ತೇರ್ಭಾನೋ ಶಕ್ತಿ ಪಾಣೇರ್ಗಣೇಶಃ ಶಕ್ರಾದೀನಾಂ ಧೂರ್ಜಟೇರ್ವಾ ತದಾ ಸ್ಯಾತ್. ಸರಸ್ವತಿ ದೇವಿ ಹೇಳ್ತಾ ಇದ್ದಾಳೆ, ಹಿಂದಿನ ಕಾಲದಲ್ಲಿ
ಅನೇಕ ಜನ ರಾಜರು ಶಾಸ್ತ್ರಾಧ್ಯಯನವನ್ನ ಮಾಡ್ತಕ್ಕಂತಹ ವಿದ್ವಾಂಸರನ್ನ ತಮ್ಮ ಆಸ್ಥಾನಕ್ಕೆ ಕರೆಸಿ ಅನೇಕ ವಾಕ್ಯಾರ್ಥ ಸಭೆಗಳನ್ನ ನಡೆಸಿ ಭಗವಂತನ ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡ್ತಾ ಇದ್ರಂತೆ ಆಗಿನ ಕಾಲದಲ್ಲಿ. ಆದರೆ ಇವತ್ತಿನ ದಿನ ನೀವು ಸನ್ಯಾಸವನ್ನು ಸ್ವೀಕಾರ ಮಾಡದೆ ಹೋದರೆ ಏನು ಅನರ್ಥ ಆಗುತ್ತೆ? ಶಾಸ್ತ್ರಗಳೇ ಹೇಳ್ತಾವೆ, ವಿಷ್ಣು ಸರ್ವೋತ್ತಮತ್ವಂಚ ಸರ್ವದಾ ಪ್ರತಿಪಾದಯ. ಭಗವಂತನ ಸರ್ವೋತ್ತಮತ್ವವನ್ನ ಸದಾ ಕಾಲ ಪ್ರತಿಪಾದನೆ ಮಾಡು. ವೈಷ್ಣವಾನಿ ಪುರಾಣಾನಿ ಪಂಚರಾತ್ರಾತ್ಮಕತ್ವದಃ ಪ್ರಮಾಣಾನ್ಯೇವ ವನ್ವಾದ್ಯ ಸ್ಮೃತಯೋಪ್ಯನುಕೂಲತಃ. ಆಚಾರ್ಯರು ಹೇಳ್ತಾರೆ, ಅನೇಕ ವೈಷ್ಣವ ಪುರಾಣಗಳು, ಸಾತ್ವಿಕ ಪುರಾಣಗಳು, ಅಪೌರುಷೇಯವಾದ ವೇದ ಮೊದಲಾದ ಬ್ರಹ್ಮಸೂತ್ರಗಳಿಂದ ಇವೇ ಎಲ್ಲ ಆಕರಗಳನ್ನು ಇಟ್ಟುಕೊಂಡು ಆ ಭಗವಂತನಿಗೆ ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡಬೇಕು. ಹಾಗಾದ್ರೆ ಭಗವಂತನಿಗೆ ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡಬೇಕಾದರೆ ಬೇರೆ ತರಹದ ವಾಕ್ಯಗಳೆಲ್ಲವೂ ಕೂಡ ಯಾತಕ್ಕೋಸ್ಕರ ಕಾಣಿಸುತ್ತೆ? ಅದಕ್ಕೋಸ್ಕರ ಆಚಾರ್ಯರು ಹೇಳ್ತಾರೆ, ಅತಥ್ಯಾನಿ ವಿತಥ್ಯಾನಿ ದರ್ಶಯಸ್ವ ಮಹಾಭುಜ ಪ್ರಕಾಶಂ ಕುರು ಚಾತ್ಮಾನಂ ಅಪ್ರಕಾಶಂಚ ಮಾಂಕುರು. ರುದ್ರದೇವರಿಗೆ ಹೇಳ್ತಕ್ಕಂಥ ಮಾತು. ಅತಥ್ಯಾನಿ ಅಸತ್ಯವಾದ ಮಾತುಗಳು, ವಿತಥ್ಯಾನಿ ವಿಪರೀತ ಜ್ಞಾನವನ್ನು ಹುಟ್ಟಿಸ್ತಕ್ಕಂಥ ವಾಕ್ಯಗಳು. ಅನೇಕ ಮಹಿಮೆಗಳನ್ನ ದರ್ಶಯಸ್ವ ಮಹಾಭುಜ, ನೀನು ಅದನ್ನು ತೋರಿಸು. ಅಷ್ಟೇ ಅಲ್ಲ, ನನ್ನನ್ನು ಅಪ್ರಕಾಶಿತನನ್ನಾಗಿ ಮಾಡು, ನಿನ್ನನ್ನು ಪ್ರಕಾಶಕನನ್ನಾಗಿ ಮಾಡಿಕೊ. ಅಷ್ಟೇ ಅಲ್ಲ, ಭಗವಂತನಿಗೆ ಅನೇಕ ದೋಷಗಳನ್ನು ಹೇಳ್ತಕ್ಕಂತಹ ವಾಕ್ಯಗಳಿದ್ದಾವೆ. ಅಜ್ಞತ್ವಂ ಪಾರವಶ್ಯಂ ವಾ ಛೇದ ಭೇದಾದಿಕಂ ತಥಾ ತಥಾ ಪ್ರಾಕೃತ ದೇಹಿತ್ವಂ ದೇಹತ್ಯಾಗಾದಿಕಂ ತಥಾ ಅನೀಶತ್ವಂಚ ದುಃಖಿತ್ವಂ ಸಾಮ್ಯಮನ್ಯೈಶ್ಚ ಹೀನತಾಂ. ಪರಮಾತ್ಮ ಅಜ್ಞಾನಿ ಅಂತ ನಟನೆ ಮಾಡೋದು, ಅವನ ದೇಹಕ್ಕೆ ಗಾಯ ಆಗ್ತಕ್ಕಂತಹದ್ದು. ಕೃಷ್ಣಾವತಾರ ಕಾಲದಲ್ಲಿ ಒಬ್ಬ ಬೇಟೆಗಾರ ಬಿಟ್ಟಂತಹ ಆ ಬಾಣ ಅವನ ದೇಹಕ್ಕೆ ಸೋಂಕಿ ರಕ್ತ ಎಲ್ಲವೂ ಕೂಡ ದೇಹದ ಭಾಗದಿಂದ ಹೊರಗಡೆ ಬರತಕ್ಕಂತಹದ್ದು. ಇದೆಲ್ಲವೂ ಕೂಡ ಯಾತಕ್ಕೋಸ್ಕರ ಇಂಥ ವಿಡಂಬನೆ ಅಂತ ಹೇಳಿದ್ರೆ, ಯಾರು ಈ ಪ್ರಪಂಚದಲ್ಲಿ ದೈತ್ಯರಿದ್ದಾರೋ ಆ ಎಲ್ಲ ದೈತ್ಯರಿಗೂ ಕೂಡ ಮೋಸವನ್ನ ಮಾಡೋದಕ್ಕೋಸ್ಕರ ಭಗವಂತ ಇಂತಹದ್ದನ್ನೆಲ್ಲವನ್ನು ಕೂಡ ತೋರಿಸ್ತಾನೆ. ಆದ್ದರಿಂದ ವಿಷ್ಣಾಧಿಕ್ಯ ವಿರೋಧೀನಿ ಯಾನಿ ವೇದವಚಾಂಸಪಿ ತಾನಿ ಯೋಜ್ಯಾನ್ಯಾನುಕೂಲ್ಯಾತ್ ವಿಷ್ಣಾಧಿಕ್ಯಸ್ಯ ಸರ್ವಶಃ. ಭಗವಂತನ ಸರ್ವೋತ್ತಮತ್ವಕ್ಕೆ ವಿರೋಧಿಯಾದಂಥ ವಾಕ್ಯಗಳನ್ನ ನಾವು ಸ್ವೀಕಾರ ಮಾಡಲೇಬಾರದು. ಹಾಗೇನಾದರೂ ಇದ್ದ ಪಕ್ಷದಲ್ಲಿ ಅವುಗಳನ್ನ ಭಗವಂತನ ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡತಕ್ಕಂಥ ವಾಕ್ಯಗಳಿಗೆ ಹೊಂದಾಣಿಕೆಯಾಗುವಂತ ಅರ್ಥವನ್ನ ಮಾಡಬೇಕು ಅಂತ ಹೇಳ್ತಾರೆ. ಯಾಕೆ? ನತಸ್ಯ ಕಶ್ಚಿತ್ ದೋಷೋಸ್ತಿ, ಆ ಭಗವಂತನಿಗೆ ಸ್ವಲ್ಪವೂ ಕೂಡ ದೋಷದ ಲವಲೇಶವೂ ಕೂಡ ಆ ಭಗವಂತನಿಗೆ ಇಲ್ಲ. ಈ ಕಾರಣದಿಂದ ಹೀಗಾಗಿ ಇಷ್ಟ ಇದೆ. ನೀವು ಸನ್ಯಾಸಾಶ್ರಮವನ್ನು ತೆಗೆದುಕೊಂಡ್ರೆ ಈ ಭಗವಂತನ ಸರ್ವೋತ್ತಮತ್ವವನ್ನ ಅತ್ಯಂತ ನಿರರ್ಗಳವಾಗಿ ಪ್ರತಿಪಾದನೆ ಮಾಡಲಿಕ್ಕೆ ಸಾಧ್ಯವಾಗತ್ತೆ. ಇಲ್ಲದೆ ಇದ್ದ ಪಕ್ಷದಲ್ಲಿ ಏನಾಗತ್ತೆ? ಶಕ್ತೇಹೇ, ಶಕ್ತಿ ನಾಮಕ ದೇವಿಗೆ, ಈ ಪ್ರಪಂಚವನ್ನು ಬೆಳಗಿಸ್ತಕ್ಕಂಥ ಯಾವ ಆ ಸೂರ್ಯ ದೇವ ಇದ್ದಾನೆ, ಆ ಸೂರ್ಯ ದೇವ, ಹಾಗೆ ಸುಬ್ರಹ್ಮಣ್ಯ, ಗಣೇಶ, ಸಕಲ ವಿಘ್ನ ನಿವಾರಕ, ಸಕಲ ಕಾರ್ಯದೊಳು ಮತಿ ಪ್ರೇರಿಸಿ ಪಾರ್ವತಿ ಅಂತ ಜಗನ್ನಾಥದಾಸರು ಕೂಡ ಆ ಗಣಪತಿಯ ಬಗ್ಗೆ ಹೇಳ್ತಕ್ಕಂಥ ಮಾತು. ಸಕಲ ವಿಘ್ನ ನಿವಾರಕ ಯಾರು ಅಂತ ಹೇಳಿದ್ರೆ ಆ ಮಹಾನುಭಾವನಾದಂಥ ಗಣೇಶ. ಅಥವಾ ಇಂದ್ರಾದಿ ದೇವತೆಗಳಿಗೆ ಅಥವಾ ಇನ್ನಾರೋ ರುದ್ರಾದಿ ದೇವತೆಗಳಿಗೆ ಭಗವಂತನನ್ನ ಬಿಟ್ಟು ಉಳಿದವರಿಗೆ ಸರ್ವೋತ್ತಮತ್ವವನ್ನು ಸಾಧನೆ ಮಾಡಲಿಕ್ಕೆ ಪ್ರಯತ್ನವನ್ನ ಪಡ್ತಾರೆ ಹೊರತು ನಿನ್ನ ಸರ್ವೋತ್ತಮತ್ವವನ್ನ, ಭಗವಂತನ ಸರ್ವೋತ್ತಮತ್ವವನ್ನ ಯಾರೂ ಕೂಡ ಸಾಧಿಸಲಿಕ್ಕೆ ಪ್ರಯತ್ನವನ್ನೇ ಪಡೋದಿಲ್ಲ. ಈ ಎಲ್ಲ ಕಾರಣದಿಂದಲೂ ಕೂಡ
ನಾವು ನಿಮಗೆ ಒಂದು ಸಲಹೆಯನ್ನು ಕೊಡ್ತಾ ಇದ್ದೇವೆ. ನೀವು ಅವಶ್ಯವಾಗಿ ಸನ್ಯಾಸವನ್ನು ಸ್ವೀಕಾರ ಮಾಡಿ ಭಗವಂತನ ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡಿ ಗಣಪತಿಗೆ, ಶಕ್ತಿ ಎಂಬ ದೇವಿಗೆ, ಹಾಗೆ ಇಂದ್ರಾದಿ ದೇವತೆಗಳಿಗೆ, ರುದ್ರದೇವರಿಗೆ, ಇವರಾರಿಗೂ ಕೂಡ ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ನೀವು ಈ ಜಗತ್ತಿನಲ್ಲಿ ಪ್ರಚಾರ ಮಾಡಿ ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಿ ಆ ಭಗವಂತನ ಸರ್ವೋತ್ತಮತ್ವವನ್ನ ಇಡೀ ಪ್ರಪಂಚದುದ್ದಗಲಕ್ಕೂ ಕೂಡ ಹರಡುವಂತೆ ಮಾಡಿ ಅಂತ ಹೇಳಿ ಆ ವಿದ್ಯಾಭಿಮಾನಿ ದೇವತೆಯಾದ ಸರಸ್ವತಿ ದೇವಿ ಆ ವೆಂಕಟನಾಥರ ಹತ್ತಿರ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾಳೆ.